ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅನ್ನೋದು ಏನ್ ಟ್ರಾಫಿಕ್ ಇದೆ, ಈ ಟ್ರಾಫಿಕ್ ಸಂಬಂಧಪಟ್ಟಂತೆ ಎರಡನೇ ಸ್ಥಾನವನ್ನ ಒಂದ್ ಕಡೆ ಪಡ್ಕೊಂಡ್ರೆ ಮತ್ತೊಂದು ಕಡೆ ಗುಂಡಿಮಯ ಆಗೋಗ್ಬಿಟ್ಟಿದೆ ಈ ಒಂದು ಬೆಂಗಳೂರು. ಸೊ ಎಲ್ಲಿ ನೋಡಿದ್ರು ಗುಂಡಿ ಗಂಡಾಂತರ ಅಂತೂ ಫಿಕ್ಸ್. ನೋಡ್ಕೊಂಡು ಓಡಿಸ್ಬೇಕಷ್ಟೇ ವಾಹನ ಸವಾರರು, ಇಲ್ಲ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಹೋಗುವಂತಹ ಚಿಂತೆ ಕೂಡ ಯೋಚನೆ ಮಾಡಬೇಕಾಗುತ್ತೆ ಜನರು. ಯಾಕಂದ್ರೆ ಗುಂಡಿ ಗಂಡಾಂತರ ಮಾನ ಮರ್ಯಾದೆಯನ್ನು ತೆಗಿತಾ ಇದೆ ಈ ಯಮ ರಸ್ತೆಗಳು. ಸವಾರರಿಗೆ ನರ್ಕವನ್ನ ತೋರಿಸ್ತಾ ಇದೆ ಈ ರಸ್ತೆಗಳು. ಗುಂಡಿ ಗಂಡಾಂತರ ಮಾನವನ್ನ ತೆಗೆದಂತಹ ಯಮ ರಸ್ತೆಗಳು. ಗುಂಡಿ ಗಂಡಾಂತರ ಮಾನವನ್ನ ತೆಗಿತಾ ಇದೆ ಈ ಯಮ ರಸ್ತೆಗಳು ಬೆಂಗಳೂರಿನಲ್ಲಿ. ಸವಾರರಿಗೆ ನರಕವನ್ನ ತೋರಿಸ್ತಾ ಇದೆ. ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗೋಗ್ಬಿಟ್ಟಿದೆ. ಇದು ಸಿಲಿಕಾನ್ ಸಿಟಿಯೋ ಅಥವಾ ಗುಂಡಿಗಳ ನಗರಿಯೋ ಗೊತ್ತಾಗ್ತಾ ಇಲ್ಲ. ಸವಾರನ ಪಾಲಿಗೆ ಮೃತ್ಯುಕೂಪವಾಗಿದೆ ಅವೈಜ್ಞಾನಿಕವಾದಂತಹ ಹಂಸ್ಗಳು. ಇವು ಸ್ಪೀಡ್ ಬ್ರೇಕರ್ಸಾ ಅಥವಾ ಬೆನ್ನು ಮೂಳೆ ಮುರಿಯುವಂತ ಬ್ರೇಕರ್ಸಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಸ್ತೆಗಳಲ್ಲಿ ಹಂಪ್ಗಳ ಕಾಟ ಗಾಳಿಗೆ ತೂರಿದೆ ಐಆರ್ಸಿ ರೂಲ್ಸ್. ಐಟಿ ಸಿಟಿಯಲ್ಲಿ ನಿಯಮ ಬಾಹಿರವಾಗಿ ತಲೆ ಎತ್ತಿದೆಯಾ ಹಾಗಿದ್ರೆ ಹಂಪ್ಸ್ಗಳು? ನಿಜಕ್ಕೂ ಗುಂಡಿ ಗಂಡಾಂತರ ಅನ್ನೋದು ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದೆ. ಯಾಕೆಂದ್ರೆ ಸವಾರರಿಗೆ ಯಾವ ರೀತಿ ನರಕವನ್ನ ತೋರಿಸ್ತಾ ಇದೆ ಅಂತಂದ್ರೆ, ಏನು ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಸಿಲಿಕಾನ್ ಸಿಟಿನ ಇದು ಅಥವಾ ಗುಂಡಿಗಳ ನಗರಿಯೋ ಅನ್ನೋದು ಗೊತ್ತಾಗ್ತಾ ಇದೆ. ಸವಾರರಿಗೆ ಇದೀಗ ಸವಾಲಾಗಿದೆ, ಪಾಲಿಗೆ ಮೃತ್ಯುಂಕೂಪವಾಗಿದೆ ಈಗ ಅವೈಜ್ಞಾನಿಕ ಗುಂಡಿಗಳು. ಯಾತಕ್ಕಾಗಿ ಇಲ್ಲಿ ಹಂಸ್ಗಳನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ವಾ? ಇಂತಹ ಹಂಸ್ಗಳನ್ನ ಯಾಕೆ ಅಲ್ಲಿ ಹಾಕ್ಬೇಕು ಬೆಂಗಳೂರಿನಲ್ಲಿ ಅಂತ. ಸ್ಪೀಡ್ ಬ್ರೇಕರ್ಸ್ನ ಎಲ್ಲಿ ಹಾಕ್ಬೇಕೋ ಅಲ್ಲಿ ಹಾಕ್ಬೇಕು, ಯಾವಾಗ ಸ್ಪೀಡ್ ಬ್ರೇಕರ್ಸ್ನ ಹಾಕ್ಬೇಕೋ ಅಲ್ಲಿ ಹಾಕ್ಬೇಕು. ಅದನ್ನ ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಸ್ಪೀಡ್ ಬ್ರೇಕರ್ನ ಹಾಕ್ಬಿಟ್ರೆ ಅದಕ್ಕೆ ಒಂದು ಬೆಲೆ ಇರೋದಿಲ್ಲ. ಸ್ಪೀಡ್ ಬ್ರೇಕರ್ ಅಲ್ಲ ಹಾಕಿದಾರೋ ಅಥವಾ ಏನು ಬೈಕ್ ಸವಾರರು ವಾಹನ ಸವಾರರು ಓಡಾಡ್ತಾರಲ್ಲ ಅವರ ಮೂಳೆ ಮುರಿಬೇಕು ಅಂತ ಹಾಕಿದಾರೋ ಗೊತ್ತಾಗ್ತಾ ಇಲ್ಲ. ಒಂದು ಯಾವ ಕಾರಣಕ್ಕಲ್ಲಿ ಇಷ್ಟೊಂದು ಸ್ಪೀಡ್ ಬ್ರೇಕ್ಗಳನ್ನ ಹಾಕ್ತಾ ಇದ್ದಾರೆ? ಎಷ್ಟು ಸೆಂಟಿಮೀಟರ್ಗೆ ಇಷ್ಟು ಸೆಂಟಿಮೀಟರ್ಗೆ ಒಂದು ಸ್ಪೀಡ್ ಬ್ರೇಕ್ ಅಂತ ಇರುತ್ತೆ. ಅಷ್ಟು ಸೆಂಟಿಮೀಟರ್ಗೆ ಅಷ್ಟು ಸ್ಪೀಡ್ ಬ್ರೇಕ್ ಹಾಕಬೇಕು. ಆದರೆ ಅದನ್ನು ಬಿಟ್ಟು ಒಂದು ಚಿಕ್ಕ ಚಿಕ್ಕ ಒಂದು 100 ಮೀಟರ್ 200 ಮೀಟರ್ಗೆಲ್ಲ ಸ್ಪೀಡ್ ಬ್ರೇಕ್ಗಳು ಹಾಕ್ಬಿಟ್ರೆ ಹೇಗೆ? ರಸ್ತೆಗಳಲ್ಲಿ ಹಂಪ್ಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಗಾಳಿಗೆ ತೂರ್ತಾ ಇದೆಯಾ ನಿಯಮವನ್ನ ಆಗಿದ್ರೆ ಐಆರ್ಸಿ ಅಂತ. ಯಾಕಂತಂದ್ರೆ ನೋಡಿ, ಸ್ಪೀಡ್ ಬ್ರೇಕು ಎಲ್ಲಿ ಒಂದು ಸರ್ಕಲ್ ಇರುತ್ತೆ ಆ ಸರ್ಕಲಿಂದ ಸ್ವಲ್ಪ ಹಿಂದೆ 1 ಕಿಲೋಮೀಟರ್ ಹಿಂದೆ ಅಥವಾ ಒಂದು 100 ಕಿಲೋಮೀಟರ್ ಹಿಂದೆ ಸ್ಪೀಡ್ ಬ್ರೇಕನ್ನು ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಜನ ಈ 4 ದಿಕ್ಕೆಯಲ್ಲಿರುತ್ತೆ, ಅಲ್ಲಿ 4 ಕಡೆನೂ ಸ್ಪೀಡ್ ಬ್ರೇಕ್ ಹಾಕಿದ್ರೆ ಏನು ತೊಂದರೆ ಇರಲ್ಲ. ಯಾಕೆ ಅಂತಂದರೆ ಅಲ್ಲಿ ಜನ ಸ್ಪೀಡಾಗಿ ಬರೋದ್ರಿಂದ ಅಟ್ಲೀಸ್ಟ್ ಅದು ಕಂಟ್ರೋಲ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಲ್ಲಿ ಕಂಟ್ರೋಲ್ ಆದಾಗ ಅಪಘಾತಗಳು ತಪ್ಪತ್ತೆ ಅನ್ನೋ ಕಾರಣಕ್ಕೆ ಸ್ಪೀಡ್ ಬ್ರೇಕ್ಗಳು ಅವಶ್ಯಕತೆ ಇದೆ ಬೆಂಗಳೂರಿನಲ್ಲಿ. ಹೌದು, ಇಲ್ಲ ಅಂತಲ್ಲ. ಆದರೆ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಸ್ಪೀಡ್ ಬ್ರೇಕ್ ಹಾಕೋ ಅವಶ್ಯಕತೆ ಏನಿದೆ? ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದಾರೆ. ಅಲ್ಲಿ ಸ್ಪೀಡ್ ಬ್ರೇಕ್ ಬೇಕಿತ್ತಾ? ಯಾವ ಕಾರಣಕ್ಕೆ ಬೇಕಿತ್ತಲ್ಲಿ? ಅಲ್ಲೇನಾದರೂ ಜಾಸ್ತಿ ಟ್ರಾಫಿಕ್ ಇದೆಯಾ ಅಥವಾ ಜಾಸ್ತಿ ಜನ ಏನಾದರೂ ಓಡಾಡ್ತಾ ಇದ್ದಾರೆ ಅಪಘಾತಗಳಾಗತ್ತೆ ಅನ್ನೋದಕ್ಕೆ? ಇಲ್ಲ. ಆದರೂ ಕೂಡ ರಸ್ತೆಯ ಹಂಪ್ಗಳಲ್ಲಿ ಇದೀಗ ಗಾಳಿ ತೂರ್ತಾ ಇದೆ ಐಆರ್ಸಿ ರೂಲ್ಸ್.